ಮುಖವಾಡಗಳು ಆಚೆ ಬರ್ಲಿ. ಏನ್ ಮುಖವಾಡ ಹಾಕೊಂಡು ನೀನೋ ಮಾಡ್ತಿದೀನಿ ಅಂತಂದಲ್ಲ. ರಾಶಿಕಾ ಕ್ಯಾಪ್ಟನ್ ಆಗಿದ್ದು ಇಷ್ಟ ಆಗಿಲ್ಲ ಅಂತ ಹೇಳ್ದೆ ಅಲ್ವಾ? ವಿನ್ ಆದ್ಮೇಲೆ ಏನಿಗೆ ಬಂದು ಕಂಗ್ರಾಚುಲೇಷನ್ಸ್ ಅಂತ ಹೇಳ್ದೆ. ಈ ವಾರ ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ ಆಗಿ ರಾಶಿಕಾ ಅವರು ಆಯ್ಕೆಯಾಗಿದ್ದಾರೆ. ನಿನ್ನೆಯ ಟಾಸ್ಕ್ನಲ್ಲಿ ಕೂಡ ಕೆಲವೊಂದು ವಿಚಾರಕ್ಕೆ ಸೂರಜ್ ಅವರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಇದೀಗ ರಾಶಿಕಾ ಹಾಗೂ ಸೂರಜ್ ನಡುವೆ ಮಾತಿನ ಚಕಮಕಿ ನಡೆದಿದೆ. ಈ ವಾರ ಇಡೀ ಬಿಗ್ ಬಾಸ್ ಮನೆ ವಿಲನ್ ಮನೆಯಾಗಿತ್ತು. ವಿಲನ್ ಕ್ಯಾಪ್ಟನ್ಸಿ ರೇಸ್ಗೆ ಕೆಲವೊಂದು ಟಾಸ್ಕ್ಗಳನ್ನು ನೀಡಿದ್ರು. ಅತ್ಯಂತ ಕಠಿಣ ಹಾಗೂ ಚಾಲೆಂಜಸ್ ರೀತಿಯ ಟಾಸ್ಕ್ ಅನ್ನು ಕೊಡ್ತಾ ಇದ್ರು. ಅಂತೂ ರಾಶಿಕಾ ವಿನ್ ಆಗಿದ್ದಾರೆ. ಅಶ್ವಿನಿ ಗೌಡ ಹಾಗೂ ಗಿಲ್ಲಿ ನಟ ಡೈರೆಕ್ಟ್ ಆಗಿ ಕ್ಯಾಪ್ಟನ್ಸಿ ರೇಸ್ಗೆ ಎಂಟ್ರಿ ಆಗಲು ಆಫರ್ ಅನ್ನು ಪಡೆದುಕೊಂಡಿದ್ರು. ರಜತ್ ಹಾಗೂ ಅಶ್ವಿನಿ ಇಬ್ಬರಿಗೆ ಟಾಸ್ಕ್ ಕೊಟ್ಟಾಗ 2 ರೌಂಡ್ನಲ್ಲಿ ರಜತ್ ಅವರು ವಿನ್ ಆದ್ರು. ಕೊನೆಯಲ್ಲಿ ರಜತ್ ಅವರು ಕೆಲವು ಸದಸ್ಯರನ್ನು ಆಯ್ಕೆ ಮಾಡಿ ಅಂತೂ ರಾಶಿಕಾ ಕ್ಯಾಪ್ಟನ್ ಆದ್ರು. ಕಾವ್ಯ, ಸೂರಜ್, ಅಶ್ವಿನಿ, ಗಿಲ್ಲಿ, ರಾಶಿಕಾ ನಡುವೆ ಬಾಲ್ ಟಾಸ್ಕ್ ಇತ್ತು. ಈ ಟಾಸ್ಕ್ನಲ್ಲಿ ಅತ್ಯಂತ ಹೆಚ್ಚು ಬಾಲ್ ಸಂಗ್ರಹಿಸಿ ರಾಶಿಕಾ ಅವರು ವಿನ್ ಆಗಿ ಕ್ಯಾಪ್ಟನ್ ಆಗಿದ್ದಾರೆ. ಇದೀಗ ಮಾತಿನ ಚಕಮಕಿ ನಡುವೆ ರಾಶಿಕಾ ಅವರು ಮಾತನಾಡಿ, ಯಾರದೆಲ್ಲ ಮುಖವಾಡ ಇದೆ ಅದು ಆಚೆ ಬರಲಿ ಎಂದು ರಾಶಿಕಾ ಅವರು ಸೂರಜ್ ಮೇಲೆ ಕೂಗಾಡಿದ್ದಾರೆ. ರಾಶಿಕಾ ಕ್ಯಾಪ್ಟನ್ ಆಗಿದ್ದು ಇಷ್ಟ ಆಗಿಲ್ಲ ಅಂದೆ ಅಲ್ವಾ, ವಿನಾದ್ ಮೇಲೆ ವಿಷಯಕ್ಕೆ ಮಾಡೋಕೆ ಬಂದೆ ಅಂತ ಸೂರಜ್ಗೆ ಆವಾಜ್ ಹಾಕಿದ್ದಾರೆ. ಕ್ಯಾಪ್ಟನ್ ಆದವರಿಗೆ ಸ್ವಂತ ಬುದ್ಧಿ ಬೇಕು. ಮುಂಚೆ ಒಂದಾಗ ಒಂಥರ, ಇನ್ನೊಬ್ರು ಬಂದಾಗ ಇನ್ನೊಂಥರ ಇರೋದಲ್ಲ. ಎಲ್ಲರೂ ನೋಡ್ತಾನೆ ಇರ್ತಾರೆ, ನಾವೇನು ಕುರುಡರಲ್ಲ ಅಂತ ಸೂರಜ್ ರಾಶಿಕಾ ಮೇಲೆ ಕೂಗಾಡಿದ್ದಾರೆ. ಇನ್ನೊಂಥರ, ಈಗೊಬ್ರು ಬಂದಾಗ ಇನ್ನೊಂಥರ, ಎಲ್ಲರೂ ನೋಡ್ತಿದ್ದಾರೆ ಆಯ್ತಾ.